ಸಿನಿಮಾ ಎಡಿಟರ್ ಆಗ್ಬೇಕಾ, ವಿಡಿಯೋ ಎಡಿಟರ್ ಆಗ್ಬೇಕಾ? ನೀವು ಯಾಕೆ ನಂತರ ಸಿನಿಮಾ ಎಡಿಟರ್ ಆಗಬಾರ್ದು? ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು PR ಸೌಂದರರಾಜ್, ಫಿಲ್ಮ್ ಎಡಿಟರ್ ಅಟ್ ಮ್ಯಾಚ್ ಫ್ರೇಮ್ ಎಡಿಟಿಂಗ್ ಸ್ಕೂಲ್. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ದೊಡ್ಡ ಮಟ್ಟದ ಲೆವೆಲ್ಗೆ ಆಗಿದೆ ಅಂದರೆ, ಇವತ್ತು ನಮ್ಮ KGF ಇರ್ಬೋದು, ಕಾಂತಾರ ಇರ್ಬೋದು, ಈ ಸಿನಿಮಾಗಳೆಲ್ಲ ಎಲ್ಲ ಲ್ಯಾಂಗ್ವೇಜಲ್ಲಿ ಸೂಪರ್ ಹಿಟ್ ಆಗಿದೆ. ಎಲ್ಲರೂ ಇದನ್ನು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವತ್ತು ವರ್ಲ್ಡ್ ವೈಡಲ್ಲಿ ಇರೋ ಟಾಪ್ ಇಂಡಸ್ಟ್ರಿಯಲ್ಲಿ ಇರೋ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರೂ ನಮ್ಮ ಇಂಡಸ್ಟ್ರಿನ ತಿರುಗಿ ನೋಡ್ತಾ ಇದ್ದಾರೆ. ಈಗ KGF 2 ಎಡಿಟರ್ ಇರ್ಬೋದು, ಅವ್ರ ಬಗ್ಗೆ ನಾನು ಕೇಳ್ಪಟ್ಟೆ. ತುಂಬ ಯಂಗ್ ಎಡಿಟರ್, ಐ ಥಿಂಕ್ 19 ವಯಸ್ಸಲ್ಲಿ ಎಡಿಟರ್ ಆಗಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್. ತುಂಬ ಖುಷಿ ಆಗ್ತಿದೆ ನನಗೆ ಆ ಹುಡುಗ ನೋಡೋ. ಆ ಸಿನಿಮಾನ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಈ ಥರ ತುಂಬ ಎಡಿಟರ್ಸ್ ನಮ್ಮ ಇಂಡಸ್ಟ್ರಿಗೆ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು. ಫಿಲ್ಮ್ ಎಡಿಟಿಂಗ್ ಕೂಡ ಅಷ್ಟೇ. ಕೆಲವರಿಗೆ ಇರ್ಬೋದು ಯಾವ ಥರ ನಾವು ಹೋಗಿ ಫಿಲ್ಮ್ ಎಡಿಟಿಂಗ್ ಮಾಡಬೇಕು, ಹೆಂಗೆ ಅಪ್ರೋಚ್ ಮಾಡಬೇಕು, ಯಾರನ್ನ ಅಪ್ರೋಚ್ ಮಾಡಬೇಕು ಅದು ಗೊತ್ತಿರಲಿಲ್ಲ. ಅದಕ್ಕೆ 1 year ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸಸ್ ಅಂತಿದೆ. ಅದು ಯಾವ ಥರ ಅಂದರೆ, ನಾನು ಪ್ರತಿಯೊಂದು ನನ್ನ ಫುಟೇಜ್ ಕೊಡ್ತೀನಿ. ಆ ಫುಟೇಜಲ್ಲಿ ನೀವು ಒಂದು ಸೀನ್ ಯಾವ ಥರ ಎಡಿಟ್ ಮಾಡಬೇಕು, ಒಂದು ಸಾಂಗ್ ಯಾವ ಥರ ಎಡಿಟ್ ಮಾಡಬೇಕು, ಒಂದು ಸೆಂಟಿಮೆಂಟ್ ಸೀನ್ ಯಾವ ಥರ ಎಡಿಟ್ ಮಾಡಬೇಕು, ಫೈಟ್ ಯಾವ ಥರ ಎಡಿಟ್ ಮಾಡಬೇಕು, ಹೆಂಗೆ ನಾವು ಎಡಿಟಿಂಗ್ ಮಾಡ್ತೀವಿ, ಹೆಂಗೆ ಡಬ್ಬಿಂಗ್ ಮಾಡ್ತೀವಿ, ಹೆಂಗೆ ಫೈನಲ್ ಮಾಡ್ತೀವಿ, ಅದರಿಂದ ಹೆಂಗೆ ಅದು ಫೈನಲ್ ಸೆನ್ಸಾರ್ ಆಗೋವರೆಗೂ ನಾವು ನೀಟಾಗಿ ನಿಮಗೆ ಹೇಳ್ಕೊಡ್ತೀವಿ. ನೀವು ಯಾಕೆ ನಂತರ ಸಿನಿಮಾ ಎಡಿಟರ್ ಆಗಬಾರ್ದು? ಅದಕ್ಕೆ ನಾನೇ ನಿಂತು ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.